ಚಿಕ್ಕ ಚಿಕ್ಕ ಮಕ್ಕಳು ನಮ್ಮನ್ನು ನೋಡುತ್ತಲೇ ಜೀವನವನ್ನು ಕಲಿಯುತ್ತಾರೆ. ಈ ಒಂದು ಶ್ಲೋಕ ಪ್ರತಿಯೊಬ್ಬ ತಂದೆ ತಾಯಿ ಕೇಳಲೇಬೇಕು. ಇದು ಪ್ರತಿಯೊಬ್ಬ ತಂದೆ ತಾಯಿ, ಶಿಕ್ಷಕರು ಮತ್ತು ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಗೂ ಮಾರ್ಗದರ್ಶನ ನೀಡುವ ಜೀವನದ ಸತ್ಯ. ಮೊದಲು ಶ್ಲೋಕವನ್ನು ನೋಡೋಣ. ಈ ಶ್ಲೋಕದ ಅರ್ಥ: ತಂದೆ ತಾಯಿಯರು ಹೇಗೆ ಬದುಕುತ್ತಾರೋ ಮಕ್ಕಳು ಅದನ್ನೇ ಅನುಸರಿಸುತ್ತಾರೆ. ಆದ್ದರಿಂದ ಮಕ್ಕಳಿಗೆ ಉತ್ತಮ ಸಂಸ್ಕಾರ ಬೇಕೆಂದರೆ ಮೊದಲು ತಂದೆ ತಾಯಿಯೇ ಆದರ್ಶ ಜೀವನ ನಡೆಸಬೇಕು. ಒಂದು ಸಣ್ಣ ಕತೆ ಹೇಳ್ತೀನಿ. ಒಂದು ಊರಿನಲ್ಲಿ ಇಬ್ಬರು ಸಹೋದರರು ಇದ್ದರು. ಇಬ್ಬರು ಒಂದೇ ಮನೆಯಲ್ಲಿ ಬೆಳೆದರು. ಒಬ್ಬನು ಪ್ರಾಮಾಣಿಕ, ವಿನಯಶೀಲ ಮತ್ತು ಕಷ್ಟಪಟ್ಟು ದುಡಿಯುವವನಾದ. ಇನ್ನೊಬ್ಬ ಸುಳ್ಳು ಹೇಳುವ, ಕೋಪಿಷ್ಟ ಮತ್ತು ಜವಾಬ್ದಾರಿ ಇಲ್ಲವನಾದ. ಒಮ್ಮೆ ಊರಿನ ಹಿರಿಯರು ಕೇಳಿದರು, ನೀನು ಹೀಗೆ ಏಕೆ ಬೆಳೆದಿದ್ದೀಯ? ಮೊದಲನೆಯವನು ಹೇಳಿದ, ನನ್ನ ತಂದೆಯ ಪ್ರಾಮಾಣಿಕತೆಯನ್ನು ನೋಡಿ ನಾನು ಕಲಿತೆ. ಎರಡನೆಯವನು ಹೇಳಿದ, ನಾನು ಕೂಡ ನನ್ನ ತಂದೆಯನ್ನೇ ನೋಡಿ ಕಲಿತೆ. ಅವರು ಯಾವಾಗಲೂ ಸುಳ್ಳು ಹೇಳುತ್ತಿದ್ದರು, ಕೋಪ ಮಾಡಿಕೊಳ್ಳುತ್ತಿದ್ದರು. ಈ ಕಥೆಯ ಸಂದೇಶ ಸ್ಪಷ್ಟ. ಮಕ್ಕಳು ಕಿವಿಯಿಂದ ಕಡಿಮೆ, ಕಣ್ಣಿನಿಂದ ಹೆಚ್ಚು ಕಲಿಯುತ್ತಾರೆ. ರಾಮಾಯಣದಿಂದ ಪಾಠ. ಶ್ರೀರಾಮರು ಮರ್ಯಾದಾ ಪುರುಷೋತ್ತಮ ಎಂದು ಪ್ರಸಿದ್ಧರಾದದ್ದು ಕೇವಲ ಉಪದೇಶಗಳಿಂದಲ್ಲ. ಅವರು ತಂದೆ ದಶರಥರ ಮಾತನ್ನು ಉಳಿಸಲು ರಾಜ್ಯವನ್ನೇ ತ್ಯಜಿಸಿ 14 ವರ್ಷಗಳ ವನವಾಸವನ್ನು ಸ್ವೀಕರಿಸಿದರು. ಅವರ ಜೀವನವೇ ಧರ್ಮ, ಸತ್ಯ ಮತ್ತು ಕರ್ತವ್ಯದ ಉದಾಹರಣೆಯಾಯಿತು. ಇದರಿಂದ ನಮಗೆ ತಿಳಿಯುವುದು ಏನೆಂದರೆ, ಒಳ್ಳೆಯ ಮೌಲ್ಯಗಳು ಮಾತಿನಿಂದಲ್ಲ, ಜೀವನದಿಂದ ಮಕ್ಕಳಿಗೆ ತಲುಪುತ್ತವೆ. ಇಂದಿನ ಸಮಾಜಕ್ಕೆ ಈ ಶ್ಲೋಕದ ಮಹತ್ವ. ಇಂದು ಅನೇಕ ಪೋಷಕರು ಮಕ್ಕಳಿಗೆ ಮೊಬೈಲ್ ಕಡಿಮೆ ಬಳಸಲು ಹೇಳುತ್ತಾರೆ. ಆದರೆ ಅವರು ತಾವೇ ದಿನವಿಡೀ ಮೊಬೈಲ್ನಲ್ಲಿ ಇದ್ದರೆ ಮಕ್ಕಳು ಯಾರ ಮಾತು ಕೇಳುತ್ತಾರೆ? ಮಕ್ಕಳಿಗೆ ಪುಸ್ತಕ ಓದಲು ಹೇಳುವ ಮೊದಲು ನಾವು ಪುಸ್ತಕ ಓದಬೇಕು. ಗೌರವದಿಂದ ಮಾತನಾಡಲು ಹೇಳುವ ಮೊದಲು ನಾವು ಗೌರವದಿಂದ ಮಾತನಾಡಬೇಕು. ಸಮಯದ ಮೌಲ್ಯ ಹೇಳುವ ಮೊದಲು ನಾವು ಸಮಯ ಪಾಲನೆ ಮಾಡಬೇಕು. ಪ್ರತಿಯೊಬ್ಬ ಪೋಷಕರು ನೆನಪಿಡಬೇಕಾದ 5 ವಿಷಯಗಳು. ನಿಮ್ಮ ಮಾತಿಗಿಂತ ನಿಮ್ಮ ನಡತೆ ಹೆಚ್ಚು ಪ್ರಭಾವ ಬೀರುತ್ತದೆ. ಮನೆಯಲ್ಲಿ ಪ್ರೀತಿ ಮತ್ತು ಗೌರವದ ವಾತಾವರಣವನ್ನು ನಿರ್ಮಿಸಿ. ಮಕ್ಕಳ ಮುಂದೆ ಸುಳ್ಳು, ಅವಮಾನ ಮತ್ತು ಅನಗತ್ಯ ಜಗಳವನ್ನು ತಪ್ಪಿಸಿ. ಪ್ರತಿದಿನ ಸ್ವಲ್ಪ ಸಮಯ ಮಕ್ಕಳೊಂದಿಗೆ ಕಳೆಯಿರಿ. ನೀವು ಹೇಗಿರುತ್ತೀರೋ ಮುಂದಿನ ಪೀಳಿಗೆಯು ಹಾಗೆಯೇ ರೂಪುಗೊಳ್ಳುತ್ತದೆ. ಈ ಸಂದೇಶ ಕೊಡುತ್ತದೆ. ಒಂದು ಗಿಡವನ್ನು ನೇರವಾಗಿ ಬೆಳೆಸಬೇಕಾದರೆ ಅದು ಚಿಕ್ಕದಾಗಿರುವಾಗಲೇ ದಿಕ್ಕು ತೋರಿಸಬೇಕು. ಹಾಗೆಯೇ ಮಕ್ಕಳಿಗೂ ಉತ್ತಮ ಸಂಸ್ಕಾರ ನೀಡಬೇಕಾದರೆ ಅವರ ಮುಂದೆ ನಮ್ಮ ಜೀವನವೇ ಉತ್ತಮ ಉದಾಹರಣೆಯಾಗಬೇಕು. ಈ ಶ್ಲೋಕ ನಿಮಗೆ ಒಂದು ದೊಡ್ಡ ಸತ್ಯವನ್ನು ತಿಳಿಸುತ್ತದೆ. ಮಕ್ಕಳು ನಮ್ಮ ಮಾತುಗಳನ್ನು ಮರೆಯಬಹುದು, ಆದರೆ ನಮ್ಮ ನಡವಳಿಕೆಗಳನ್ನು ಎಂದಿಗೂ ಮರೆಯುವುದಿಲ್ಲ. ಆದ್ದರಿಂದ
ಮಕ್ಕಳನ್ನು ಬದಲಾಯಿಸುವ ಮೊದಲು ನಮ್ಮನ್ನು ನಾವು ಬದಲಾಯಿಸಿಕೊಳ್ಳೋಣ. ನಮ್ಮ ಜೀವನವೇ ಅವರಿಗೆ ದೊಡ್ಡ ಪಾಠವಾಗಲಿ. ಧನ್ಯವಾದಗಳು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ಮತ್ತು ಇಂತಹ ಜೀವನ ಬದಲಿಸುವ ಸಂಸ್ಕೃತ ಶ್ಲೋಕಗಳ ವಿವರಣೆಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಶ್ರೀರಾಮ್, ಜೈ ಶ್ರೀ ಮಹರ್ಷಿ ವಾಲ್ಮೀಕಿ.